ನಮ್ಮ ಮಲ್ಲಮ್ಮ ಎಷ್ಟು ಚೆನ್ನಾಗಿ ಡಿಸೈನ್ ಓದಿದ್ದಾರೆ ನೋಡಿ, ಕಾಣಿಸ್ತಿದೆಯಲ್ಲ, ತೋರಿಸುತ್ತಾ ಹಿಂಗೆ ಮೇಲಕ್ಕೆ ಸೂಪರಾಗಿದೆ. ಕಲರ್ ಕಾಂಬಿನೇಷನ್ ಹಾಕಿದರೆ ಇನ್ನೂ ಸಕ್ಕತ್ತಾಗಿ ಕಾಣೋದು. ವೆರಿ ಗುಡ್. ನೆಕ್ಸ್ಟ್ ಕುಚ್ಚು, ಆಮೇಲೆ ಇವಾಗ ಇದು ನೋಡೋಣ. ಇದು ಚೆನ್ನಾಗಿದೆ, ಲೇಸಲ್ಲಿ ಸಿಂಗಲ್ ಲೇಸ್ ಹಾಕಬೇಕಾಗಿತ್ತು. ಸೂಪರ್. ಸೇಮಲ್ಲಿ ಒಂದು ತೋರಿಸಿದ್ವಿ, ಇನ್ನೊಂದು ಡಿಸೈನ್ ಮಾಡಿಕೊಂಡು ಮಾಡಿರೋದು. ವೆರಿ ಗುಡ್. ನೆಕ್ಸ್ಟ್ ವೆರಿ ಗುಡ್. ಒಂದು ಕುಚ್ ಕ್ಲಾಸಲ್ಲಿ ಸೇರಿಕೊಂಡು ಈ ಡಿಸೈನ್ ಹಾಕಿದ್ಯಾ? ಕುಚ್ ಕ್ಲಾಸಲ್ಲಿ ಇನ್ನೊಬ್ರು ಯಾರು ಗಿರಿಜಾ ಬಂದಿಲ್ವೇನೋ? ನೆನ್ನೆನೆ ತಂದು ತೋರಿಸ್ತಾ ಇದ್ರು ಪಾಪ, ನಂಗೆ ನೋಡೋಕೆ ಟೈಮ್ ಇರಲಿಲ್ಲ. ನೆನ್ನೆ ಬಂದಿದ್ದಾರಾ? ಗಿರಿಜಾನೆ ಸೀರೆ ತೊಗೊಂಡು ಬರೋ, ಹಂಗೆ ಸೀರೆಗೆ ಹಾಕಿದ್ಯಾ? ಚೆನ್ನಾಗಿದೆ. ಗುಡ್. ಡಿಸೈನು ಚೆನ್ನಾಗಿದೆ ಅಷ್ಟೇ. ಇವಾಗ ಏನು ಗೊತ್ತಾ, ನಿಮ್ಗೊಂದು ಮಾಡೋ ಐಡಿಯಾ ಗೊತ್ತಾಗ್ತಿದೆ. ಬಟ್ಟೆ ಎಷ್ಟೆಷ್ಟು ಏನೇನು ಹಾಕಕ್ಕೆ ಬರ್ತಾ ಇಲ್ಲ. ಇವಾಗ ಪಿಂಕ್ ಎಲ್ಲ ಚೆನ್ನಾಗಿದೆ, ಕಲರ್ ಕಾಂಬಿನೇಷನಲ್ಲಿ ಹಾಕ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು. ಕಲರ್ ಕಾಂಬಿನೇಷನ್ ಹೆಂಗೆ ಮಾಡೋದು ಅಂದರೆ, ಸ್ಯಾರಿ ಕಲರ್ ಹಾಕಬೇಕು, ಒಂದು ಇದು ಇಲ್ಲ ಒಂದು ಇದನ್ನು ಹಾಕ್ಬೇಕು, ಓಕೆನಾ? ಇಲ್ಲ ಅಂತಂದರೆ ಎರಡಿದು ಈ ಎರಡು, ಇಲ್ಲ ಮೂರಿದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೆರಿ ಗುಡ್. ಎಲ್ಲವೂ ಚೆನ್ನಾಗಿ ಬಂದಿದೆ. ಈ ಕಲರ್ ಸೀರೆ ನಂದೊಂದಿದೆ. ಓಕೆ, ನಿಂದು ನೆನ್ನೆ ತೋರ್ಸಕ್ಕೆ ಬಂದೆ ಪಾಪ, ನಾನು ನೋಡಲಿಲ್ಲ, ಟೈಮ್ ಆಗಿತ್ತು ಅಂತ. ವೆರಿ ಗುಡ್. ಇದು ಕೂಡ ಚೆನ್ನಾಗಿದೆ. ಸ್ಯಾರಿ ಕುಚ್ಚು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಫಿನಿಶ್ ಆಗಿಲ್ಲಲ್ಲ, ಇನ್ನು ಸ್ವಲ್ಪ ಇದೆ. ವೆರಿ ಗುಡ್. ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಟೈಮು ನೋಡ್ಕೊಂಡು ಮಾಡು, ಎಲ್ಲ ಮೆಜರ್ಮೆಂಟು ಒಂದೇ ಮೆಜರ್ಮೆಂಟಲ್ಲಿ. ಇದೊಂದು ಚೂರು ದೊಡ್ಡದಾಯಿತು, ಓಕೆನಾ? ವೆರಿ ಗುಡ್. ಪೈಪಿಂಗ್ ಚೆನ್ನಾಗಿ ಬರಬೇಕು ಕೂಡ. ಹಾಕೊಂಡು ನೋಡಿದ್ಯಾ ಫಿಟ್ಟಿಂಗ್ ಹೆಂಗೆ ಕೂತಿದೆ? ಒಂದು ಸ್ಟಿಚ್ ರಿಮೂವ್ ಮಾಡಬೇಕಿತ್ತು, ಮಾಡಿದ್ಯಾ? ಹಾಂ, ನೆಕ್ಸ್ಟ್ ಸರಿ ಹೋಯ್ತಾ? ಒಳಗಡೆ ಸ್ಟಿಚ್ ಮಾಡೋಕ್ಕಿಂತ ನೀಟಾಗಿ ಕೂರಿಸ್ಬಿಟ್ಟು ಐರನ್ ಮಾಡೋದು. ಡಬಲ್ ಸ್ಟಿಚ್ ಹಾಕಿ ಐರನ್ ಮಾಡ್ಕೊಂಡು ಚೆನ್ನಾಗಿ ಕೂತ್ಕೊಳ್ಳೋದು. ಗುಡ್ ಮಾರ್ನಿಂಗ್. ಗುಡ್. ಇದರಲ್ಲಿ ರೌಂಡು ಮಾಡ್ಬೋದು, ಈ ಡಿಸೈನು ಮಾಡ್ಬೋದು. ಹೌದು. ಎಕ್ಸ್ಟ್ರಾ ಡಮ್ಮಿ ಸ್ಟಿಚ್ ಎಲ್ಲ ರಿಮೂವ್ ಮಾಡಬೇಕು. ಈ ಪಿಂಕ್ ಕಲರ್ ಡಮ್ಮಿ ಹಾಕಿದೆ ತಾನೆ? ಅದೇ. ವೆರಿ ಗುಡ್. ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಆ ಥರನಾದರೂ ಮಾಡ್ಬೋದು, ಈ ಥರನಾದರೂ ಮಾಡ್ಬೋದು. ಯಾಕಂದ್ರೆ ನೀನು ಅಷ್ಟೇ ಪೈಪಿಂಗ್ ಕಲಿಬೇಕು. ಹಾಕ್ಕೊಂಡು ನೋಡಿದ್ಯಾ? ಇರಲಿ ಬಿಡು, ಒಪ್ಸಿರ್ಲಿ ಬಿಡು. ಪೈಪಿಂಗ್ ಫಿನಿಶಿಂಗ್ ಮೇಯ್ನು, ಫಿನಿಶಿಂಗ್ ಬರಬೇಕು. ಸ್ಲೀವ್ ಡಿಸೈನ್ ಮಾಡಬೇಕಿತ್ತು. ಸ್ಲೀವ್ ಹಾಕ್ಕೊಂಡು ನೋಡಿದ್ಯಾ ಹೆಂಗೆ ಕೂತಿದೆ? ಒಂದು ರಿಮೂವ್ ಮಾಡ್ಕೋಬೇಕು. ನೀವು 2 ಇಂಚ್ ಬಿಟ್ಟಿರ್ತೀವಲ್ಲ ಅಂತೇಳಿ ನೀವು 2 ಇಂಚಿಗೆ ಲೈನ್ ಹಾಕ್ಕೊಂಡಿರ್ತೀರ, ಅಟ್ಯಾಚಿಂಗಲ್ಲಿ ಹೋಗುತ್ತೆ ಅಲ್ವಾ? ಒಂದು ಅರ್ಧ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಹೊರಗೆ ಹಾಕ್ಕೊಳ್ಳಿ. ಯಾವುದು 2 ಇಂಚ್ ಮಾರ್ಜಿನ್ ಬಿಡಿ ಅಂತಂದರೆ ನೀವು 2 ಇಂಚ್ ಮಾರ್ಜಿನ್ ಬಿಟ್ಟಿರಬೇಕು. ಈ ಒಂದು ಬಿಡೋಕ್ಕಿಂತ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೋಬೋದು. ಇಲ್ಲ ಅಂತಂದರೆ ತುಂಬ ಕಚ್ಚಾಗಿ ಬಿಟ್ಟರು ಒತ್ತುತ್ತೆ, ಫಿನಿಶಿಂಗ್ ಜಾಸ್ತಿ ಬರಲ್ಲ. ಬ್ಯಾಕು ಫ್ರಂಟು ಎಲ್ಲ ಜಾಸ್ತಿ ಬಂದು ಈ ಭಾಗದಲ್ಲಿ ರಿಂಕಲ್ಸ್ ಬರೋಕ್ಕೆ ಅದೇ ಕಾರಣ. ನೀವು 2.5 ತೊಗೊತೀರಿ, ಎಲ್ಲ ಹೇಳ್ತಾರೆ ಅಲ್ವಾ? 2.5 ತೊಗೊಂಡು 3 ತೊಗೊಂಡ್ಬಿಟ್ರೆ ಬ್ಯಾಕಲ್ಲೂ ಜಾಸ್ತಿ ಆಗುತ್ತೆ, ಫ್ರಂಟಲ್ಲೂ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಸೇಮ್ ಫಿಟ್ಟಿಂಗ್ ಹಾಕಿದ್ರು ಕೂಡ ಇಲ್ಲಿ ಟೈಟ್ ಬಂದ್ಬಿಡುತ್ತೆ, ಲೂಸ್ ಬಂದ್ಬಿಡುತ್ತೆ. ಈಗ ಕುಪ್ಪೆ ಬರುತ್ತೆ, ಇಲ್ಲೆಲ್ಲ ಇಲ್ಲಿ ಲೂಸ್ ಆಯ್ತು ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದೇ ಮೇನ್. ಒಂದಲ್ಲ, 1.5 ಸಿಗುತ್ತೆ, ಒಂದು ಕರೆಕ್ಟಾಗಿ ಸಿಗುತ್ತೆ. ಒಂದು ಮುಕ್ಕಾಲು ಬರುತ್ತೆ, 1.25 ಇಂಚ್ ಅಷ್ಟೇ. ಏನಪ್ಪ ಮನೆ ಕಟಿಂಗ್ ಮಾಡಿಸಿದ್ದಲ್ಲೇನೋ? ಪ್ರಿನ್ಸಸ್ ಕಟ್. ವೆರಿ ಗುಡ್. ಚೆನ್ನಾಗಿ ಬಂದಿದೆ. ಡೀಪ್ ಇನ್ನೊಂಚೂರು ತೊಗೋಬೇಕಿತ್ತು ಪುಟ, ಹಾಕಲ್ವಾ? ಡೀಪ್ ಕಮ್ಮಿ ಹಾಕೋದು. ಡೀಪ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಓಕೆ, ಡಿಸೈನ್ ಓಕೆ. ಇಲ್ಲೂ ಪೈಪಿಂಗ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು.
ಸಾರಿ. ಇದು ಕೂಡ ಚೆನ್ನಾಗಿ. ವೆಯ್ಟ್ ಎರಡು ಸ್ಲೀವ್ಗೂ ಒಂದು ಮಿಸ್ಟೇಕ್ ಮಾಡಿದ್ಯಾ. ಇದು ಕೊಟ್ಟಿದ್ಯಾ, ಕಾಣಿಸ್ತಾ ಇಲ್ಲ, ಸ್ಟ್ರೈಟ್ ಕಣ್ಣಂಗೆ ಕಾಣಿಸ್ತು. ಅದಕ್ಕೆ ಇಲ್ಲಿ ಆಪೋಸಿಟ್ ಕೊಟ್ಟಿದ್ಯಾ, ಇಲ್ಲಿ ಹಿಂಗೆ ಕೊಟ್ಟಿದ್ಯಾ ಅಂದ್ಕೊಂಡೆ. ನೀಟಾಗಿ ಸೆಂಟ್ರದೇ ಮೇಯ್ನು. ಬ್ಲೌಸ್ ಕಂಪ್ಲೀಟ್ ಆಯಿತು. ಲಂಗ ಹೊಲಿದ್ರೆ ಬೇಸಿಕ್ಕವ್ರು ನೋಡಿ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ. ಸೂಪರ್, ವೆರಿ ಗುಡ್. ಇವತ್ತು ಲಂಗ ಇಷ್ಟು ಡಾಟ್ ಅಲ್ಲ ಕಂದ, ಇಲ್ಲಿವರೆಗೂ ಬರಬೇಕು. ನಾನು ಬ್ಲೌಸ್ ಗಿಡ್ದಂಗೆ ಹಿಡಿತಾರ, ಇಲ್ಲಿಗೆ ತಾನೇ ಬರಬೇಕು. ಹಾಂ, ಮತ್ತೆ ಇಲ್ಲಿವರೆಗೂ ಬರಬೇಕು. ಹಾಕ್ಕೊಂಡಿದ್ದೇನು ಇದು ಏನು ಎಕ್ಸ್ಟ್ರಾ ಕಾಜಾಪಟ್ಟಿ ಕಡೆಯಿಂದ ಇಲ್ಲಿಂದ ನಾವು ಅಳತೆ ತೊಗೊತೀವಿ, ಉಕ್ಸ್ಪಟ್ಟಿ ಕಡೆಯಿಂದ ಇಲ್ಲಿಂದ ಅಳತೆ ತೊಗೊತೀವಿ. ಏಮಿ ಚೆನ್ನಾಗಿ ಹೊಡಿದೀವಿ. ಗುಡ್. ಹಾಕ್ಕೊಂಡು ನೋಡಿ ರಿಸಲ್ಟ್ ಹೇಳಬೇಕು. ಯಾವ ಡಿಸೈನ್? ಇವೆರಡು ಬೇಡ, ಇವೆರಡು ನೆಕ್ಸ್ಟ್ ಡಿಸೈನ್ಗೆ ಹೇಳ್ತೀನಿ. ಕಾಂಬಿನೇಷನ್ ಚೆನ್ನಾಗಿದೆ. ಇದು ಗೋಲ್ಡ್ ಹಾಕಿ ಮಾಡುವ ಕಿನಾಲಿ ಸರಿಯಾಗಿ ಹಾಕ್ಬೇಕ್ಬಿಟ್ಟೆ. ಕೊಟ್ಟು ಡಿಸೈನ್ ಇಲ್ಲ, ಪ್ಲೇಟಾಗಿ ಬಂದಿಲ್ಲ. ಸೆಟ್ಟಿಂಗ್ ಫಿಟ್ಟಿಂಗ್ ಕರೆಕ್ಟಾಗಿ ಗೊತ್ತಿತ್ತಾ? ಕಟ್ಟಿಂಗಾಗಿ ಅಲೈನ್ ಮಾಡ್ತೀವಲ್ಲ, ಕಮ್ಮಿ ಬರುತ್ತೆ. ಈಗ ಫ್ರಂಟಲ್ಲಿ 15 ಎಕ್ಸ್ಟ್ರಾ ಕ್ರಿಯೇಟಿವಿಟಿ ರೌಂಡಲ್ಲಿ ತೋರಿಸಿಲ್ಲ ಅನ್ನಲ್ಲ, ಇದು ಕ್ರಿಯೇಟಿವಿಟಿ ರೌಂಡು. ಇಲ್ಲಿ ಬಟನ್ ಅಲ್ಲ, ಇಲ್ಲಿ ಬಟನ್ ಹಾಕಬೇಕು, ಇಲ್ಲಿ ಲೂಫ್ ಹಾಕಬೇಕು. ಅದೇ ಮಿಸ್ ಆಗಿದೆ. ನಿಜ ಚೆನ್ನಾಗಿದೆ. ಸೂಪರ್. ಗುಡ್, ವೆರಿ ಗುಡ್. ಬೇರೆ ಅಳತೆ ಗೊತ್ತಾ ನಿಮ್ಮ ಹುಡುಗಿಗ? ಓಕೆ, ಗೋಟ್ ನೆಕ್, ಬ್ಯಾಕ್ ಡಿಸೈನು, ಲೂಫ್ ಹಾಕ್ಲು. ಗುಡ್. ಡಿಸೈನ್ ವೆರಿ ಪರವಾಗಿಲ್ಲ. ಮೆಜರ್ಮೆಂಟ್ ನೋಡ್ಕೊಂಡು ತೊಗೊಳ್ಳಿ. ಸುಮ್ಮನೆ ಹೆಂಗೆ ಬೇಕಂಗೆ ಮಾಡಬೇಡಿ, ಮೆಜರ್ಮೆಂಟ್ ನೋಡ್ಕೊಂಡು ತೊಗೊಳ್ಳಿ. ಯಾರ್ದು? ಹಾಂ, ಇದೇನಪ್ಪ ಅಂತೀನಿ. ಚೆನ್ನಾಗಿದೆ. ಸಣ್ಣ ಇದ್ದಾರಾ? ಮೆಜರ್ಮೆಂಟ್ ಚೇಂಜ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ನಲ್ಲ, ಅದು ತೊಗೊಂಡು ಮಾಡಿರೋದ. ವೆರಿ ಗುಡ್. ಕಟಿಂಗ್